Good morning, students. Last class I taught you the conversion of questions in direct speech into indirect speech. I dealt with examples of only yes or no questions. In this session, I am teaching you how to convert WH questions in direct speech into indirect speech. ಸೊ ವಿದ್ಯಾರ್ಥಿಗಳೇ ಪ್ರೀವಿಯಸ್ ಸೆಷನಲ್ಲಿ ನಾನು ಹೇಗೆ ಎಸ್ ಆರ್ ನೋ ಕ್ವೆಶನ್ಸು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಗುತ್ತೆ ಅಂತ ಹೇಳಿಕೊಟ್ಟೆ. ಈಗ ಈ ಸೆಷನಲ್ಲಿ ನಾನು WH ಕ್ವೆಶನ್ಸು ಡೈರೆಕ್ಟ್ ಸ್ಪೀಚಿಂದ ಹೇಗೆ ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಗ್ತವೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ನೋಡಿ, ಸ್ಟೆಪ್ 1 ಉದಾಹರಣೆ ಕೊಟ್ಟಿದ್ದೀನಿ. ಹೀ ಸೆಡ್ ಟು ಮೀ ಡಬಲ್ ಇನ್ವರ್ಟೆಡ್ ವಾಟ್ ಆರ್ ಯು ಡೂಯಿಂಗ್. ಇದು ನಾವು WH ಕ್ವೆಶನ್ ಅಂತೀವಿ, ಯಾಕೆಂದರೆ ವಾಟ್, ವೆನ್, ವೇರ್, ಹೌ, ವೈ ಇಂದ ಕ್ವೆಶನ್ ಶುರುವಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅದೇ ರೂಲ್ಸನ್ನೇ ಫಾಲೋ ಮಾಡ್ಕೊಳ್ಳಿ. ಸ್ಟೆಪ್ 1ನಲ್ಲಿ ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್, ವಾಟ್ ಈಸ್ ಇನ್ಸೈಡ್ ದ ಇನ್ವರ್ಟರ್ಸ್. ಔಟ್ಸೈಡ್ ಇನ್ವರ್ಟೆಡಲ್ಲಿ ಸೆಡ್ ಅನ್ನುವ ಪಾಸ್ಟ್ ಇದೆ, ಒಳಗಿರುವುದರಲ್ಲಿ ವಾಟ್ ಆರ್ ಯು ಡೂಯಿಂಗ್ ಅಂತ ಇದೆ, ಅದು ಪ್ರೆಸೆಂಟ್ ಇದೆ. ಸೊ ನಾವೇನು ಮಾಡಬೇಕು, WH ಕ್ವೆಶನ್ ಬಂದಾಗ ಇಫ್ ಆರ್ ವೆದರ್ ಅಂತ ನಾವು ಇನ್ವರ್ಟೆಡ್ಸ್ನ ಕಾಮನ ತೆಗಿಯೋಕ್ಕೆ ಒಂದು ಕಂಜಂಕ್ಷನ್ ಯೂಸ್ ಮಾಡ್ತಿದ್ವಲ್ಲ, ಈಗ ನಾವು WH ಕ್ವೆಶನ್ಸಲ್ಲಿ ಬೇರೆ ಯಾವ ಕಂಜಂಕ್ಷನ್ನೂ ತರಬಾರ್ದು ಹೊರಗಿಂದ. ಆ ವಾಟ್, ವೆನ್, ವೇರ್ ಅಂತ WH ವರ್ಡ್ ಇರುತ್ತಲ್ಲ ಅದನ್ನೇ ಕಂಜಂಕ್ಷನ್ ಆಗಿ ಯೂಸ್ ಮಾಡಬೇಕು. ನೋಡಿ ಅಲ್ಲಿ ನಾನು ಬರ್ತಿದ್ದೀನಿ, ಹೀ ಸೆಡ್ ಟು ಮೀ ವಾಟ್ ಅಂತ ಬರೆದಿಟ್ಕೋಬೇಕು. ಈಗ ನೀವು ಇಂಟರ್ಚೇಂಜ್ ಮಾಡ್ಕೋಬೇಕು. ಆರ್ ಯು ಡೂಯಿಂಗ್ ಅನ್ನು ಆಕ್ಸಿಲರಿಯನ್ನು ಲಾಸ್ಟ್ಗೆ ಹಾಕಿ, ಯು ಅನ್ನು ಫಸ್ಟ್ಗೆ ಹಾಕಿ, ಯು ಆರ್ ಡೂಯಿಂಗ್ ಅಂತ ಬಂತು. ಈಗ ನಿಮಗೆ ಟೆನ್ಸ್ ಗುರುತಿಸೋದು ಸುಲಭ. ಯು ಆರ್ ಡೂಯಿಂಗ್ ಅನ್ನೋದು ಒಂದು ಸಬ್ಜೆಕ್ಟ್, ಆಮೇಲೆ ಒಂದು ಆಕ್ಸಿಲರಿ, ಆಮೇಲೆ ಒಂದು ಮೇನ್ ವರ್ಬು ಪ್ಲಸ್ ING. ಈ ರೀತಿ ING ಫಾರ್ಮ್ ಬಂದರೆ ಅದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಗೊತ್ತಾಗತ್ತೆ ನಿಮಗೆ. ಸೊ ಈಗ ಅದನ್ನು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಆಗಿ ಬದಲಾಯಿಸಿದರೆ, ಹಿ ಕ್ವೆಶ್ಚನ್ ಟು ಮೀ ವಾಟ್ ಯು ಆರ್ ಡೂಯಿಂಗ್ ಅನ್ನೋದು ಏನಾಗುತ್ತೆ, ಹೀ ವಾಸ್ ಡೂಯಿಂಗ್. ಯು ಅನ್ನೋದು ನಿಮ್ಮ ಕಣ್ಣಲ್ಲಿ ಹೀ ಅಂತ ಆಗತ್ತೆ. ಹೀಗೆ ಸೋಟ್ ಆಗುವಂಥ ಪಾಸ್ಟ್ ಬಿ ಫಾರ್ಮ್ ಯಾವುದಪ್ಪ ಅಂದರೆ ವಾಸು, ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಹೀ ವಾಸ್ ಡೂಯಿಂಗ್. ಈ ರೀತಿ ಮಾಡ್ಕೋಬೇಕು. ಈಗ ಸ್ಟೆಪ್ 2ನೆಯ ಉದಾಹರಣೆ ತಗೊಳ್ಳೋಣ. ದ ಸ್ಟ್ರೇಂಜರ್ ಆಸ್ ಟು ಮೀ ವೇರ್ ಡು ಯು ಲೀವ್. ಈಗ ಸ್ಟೆಪ್ 1ನಲ್ಲಿ ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್, ವಾಟ್ ಈಸ್ ಇನ್ಸೈಡ್ ದ ಇನ್ವರ್ಟರ್ಸ್ ನೋಡ್ಕೊಳ್ಳಿ. ಈಗ ಔಟ್ಸೈಡಲ್ಲಿ ಆಸ್ಟ್ ಅನ್ನುವ ಪಾಸ್ಟ್ ಇದೆ, ಒಳಗಡೆ ಪ್ರೆಸೆಂಟ್ ಇದೆ. ಸೊ ಹಾಗಾಗಿ ಅದನ್ನು ಪಾಸ್ಟಿಗೆ ಮಾಡಿಸ್ಬೇಕು ಅಂತ ಗೊತ್ತಾಗತ್ತೆ ನಿಮಗೆ. ಈಗ ಫಸ್ಟ್ ಸ್ಟೆಪ್ಪಲ್ಲೇ ಏನು ಮಾಡಬೇಕು, ಇಲ್ಲಿ ಡೂ ಬಂದ್ಬಿಟ್ಟಿರೋದ್ರಿಂದ ಡೂ ತೆಗೆದಾಕ್ಬಿಡಿ ಅಷ್ಟೇ. ಡೂ ತೆಗೆದಾಕಿದ್ರೆ ನಿಮ್ಗೆ ಅಸರ್ಟಿವ್ ಕಾಣಿಸುತ್ತೆ, ಟೆನ್ಸ್ ಗುರ್ಸೋಕೆ ಈಸಿ ಆಗುತ್ತೆ. ಈಗ ಸ್ಟೆಪ್ 2ನಲ್ಲಿ ದ ಸ್ಟ್ರೇಂಜರ್ ಕ್ವೆಶ್ಚನ್, ಆಸ್ಟ್ ಜಾಗಕ್ಕೆ ಯಾವಾಗಲೂ ನಾವು ಇಂಡೈರೆಕ್ಟ್ ಮಾಡುವಾಗ ಕ್ವೆಶ್ಚನ್ ಅಂತ ಹಾಕ್ತೀವಿ. ಮೀ ಆದಮೇಲೆ WH ಯಾವ ಹೊರಗಿನ ಕಂಜಂಕ್ಷನ್ ಯಾವನ್ನೂ ತರಲ್ಲ, WH ವರ್ಡನ್ನೇ ಕಂಜಂಕ್ಷನ್ನಾಗಿ ಉಳಿಸ್ಕೋತೀವಿ. ವೇರ್ ಅಂತ ಬರ್ಕೋತೀವಿ. ಯು ಲೀವ್ ಅಂತಿದೆಯಲ್ಲ ಅದನ್ನು ನಾವು ಏನು ಮಾಡ್ತೀವಿ, ಸಿಂಪಲ್ ಪಾಸ್ಟಿಗೆ ಬದಲಾಯಿಸ್ತೀವಿ. ಯು ಲೀವ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಅದನ್ನು ಪಾಸ್ಟ್ ಟೆನ್ಸಿಗೆ ಬದಲಾಯಿಸಿದ್ರೆ ವೇರ್ ಹಿ ಲೀವ್ಡ್ LIVED ಅದು ಸಿಂಪಲ್ ಪಾಸ್ಟ್ ಆಯಿತು. ಇದನ್ನು ನಾವು ಇನ್ನೊಂದು ಉದಾಹರಣೆಯಾಗಿ ತಗೋಬೋದು. ಇನ್ನೊಂದು ಉದಾಹರಣೆ ನೋಡ್ಕೊಳ್ಳಿ. ದ ಗರ್ಲ್ ಆಸ್ಕ್ಡ್ ರವಿ ವೈ ಆರ್ ಯು ಆ್ಯಂಗ್ರಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು, ಇನ್ವರ್ಟೆಡ್ನ ಹೊರಗಿರೋದು ಒಳಗಿರೋದು ನೋಡ್ಕೊಳ್ಳೋದು, ಹೊರಗಿರೋದು ಪಾಸ್ಟ್ ಇದ್ದರೆ ಒಳಗಿರೋದನ್ನು ಪಾಸ್ಟ್ ಮಾಡ್ಕೋಬೇಕು, ಇಷ್ಟು ನೋಡ್ಕೊಳ್ಳೋದು. ಸೆಕೆಂಡ್ ಏನು ಮಾಡಬೇಕು, ಹಾಗೆ ಇಂಟರ್ಚೇಂಜ್ ಮಾಡಬೇಕು. WH ವರ್ಡ್ ಇದೆಯಲ್ಲ ಕಂಜಂಕ್ಷನ್ನಾಗಿ ಯೂಸ್ ಮಾಡೋದ್ರಿಂದ ಅದನ್ನು ಬಿಟ್ಬಿಟ್ಟು ನಂತರ ಇರುವಂಥ ಆಕ್ಸಿಲರಿ ಮತ್ತು ನಾಮಪದ ಸಬ್ಜೆಕ್ಟನ್ನು ಅವ್ರ ಜಾಗನ ಇವ್ರ ಜಾಗಕ್ಕೆ, ಇವ್ರ ಜಾಗನ ಅವ್ರ ಜಾಗಕ್ಕೆ ಹಾಕೋದು. 2ನೇ ಸ್ಟೆಪ್ಪಲ್ಲಿ ಅದನ್ನು ಬರ್ಕೋಬೇಕು. ದ ಗರ್ಲ್ ಆಸ್ಕ್ಡ್ ರವಿ ವೈ ಯು ಆರ್ ಆ್ಯಂಗ್ರಿ. ಈಗ ಗೊತ್ತಾಗೋಗುತ್ತೆ ನಿಮ್ಗೆ ಟೆನ್ಸ್ ಗುರ್ಸೋದು. ಯು ಅನ್ನುವಂಥ ನಾಮಪದ ಬಂತು, WH ವರ್ಡ್ ಆದಮೇಲಿಂದನಷ್ಟೇ ಗಮನ ಕೊಡಿ. ಈಗ ಬರ್ಕೊಂಬಿಟ್ಟಿದ್ರೆ ಕರೆಕ್ಟಾಗಿ ಫಸ್ಟೇನೆ, ಈಗ ಅಲ್ಲಿವರೆಗೂ ವೈ ಆದಮೇಲೆ ಯು ಆರ್ ಆ್ಯಂಗ್ರಿಯಲ್ಲಿ ಯು ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಒಂದೇ ಒಂದು ವರ್ಬು, ಇನ್ನು ಯಾವ ವರ್ಬು ಬಂದಿಲ್ಲ ಅಂದರೆ ಬಿ ಫಾರ್ಮ್ ಇರಲಿ ಮೇನ್ ವರ್ಬ್ ಇರಲಿ, ಒಂದೇ ಒಂದು ವರ್ಬ್ ಬಂದಿದ್ರೆ ಅದು ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀವಿ. ಯು ಆರ್ ಆ್ಯಂಗ್ರಿ. ಈಗ ಅದನ್ನು ಸಿಂಪಲ್ ಪ್ರೆಸೆಂಟ್ನ ಸಿಂಪಲ್ ಪಾಸ್ಟ್ ಮಾಡೋದು. ದ ಗರ್ಲ್ ಆಸ್ಕ್ಡ್ ರವಿ ವೈ ಹಿ ವಾಸ್ ಆ್ಯಂಗ್ರಿ ಅಂತ ಉತ್ತರ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಉದಾಹರಣೆ ನೋಡಿ. ಹೀ ಸೆಡ್ ಟು ಯು ವಾಟ್ ಈಸ್ ದ ಪ್ರೈಸ್ ಆಫ್ ದ ಟ್ರೇ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಔಟ್ಸೈಡ್ ದ ಇನ್ವರ್ಟೆಡ್ಸ್ ಸೆಡ್ ಅಂತಿದೆ, ಪಾಸ್ಟು, ಒಳಗಿರೋದು ಪ್ರೆಸೆಂಟು. ಈಗ ಪ್ರೆಸೆಂಟ್ ಮತ್ತು ಪಾಸ್ಟ್ ಟ್ಯಾಲಿ ಆಗ್ತಿಲ್ಲ, ಸೊ ಒಳಗಿರೋದನ್ನು ಪಾಸ್ಟ್ ಮಾಡಬೇಕು, ಇದು ಹಿಂಟು. ಸೆಕೆಂಡು ವಾಟ್ ಆದಮೇಲೆ ಇರುವಂಥ ಆಕ್ಸಿಲರಿಯನ್ನು ಮತ್ತು ಸಬ್ಜೆಕ್ಟನ್ನು ಪೊಸಿಷನ್ಸ್ ಇಂಟರ್ಚೇಂಜ್ ಮಾಡೋದು, ಅವ್ರ ಜಾಗಕ್ಕೆ ಇವರು, ಇವ್ರ ಜಾಗಕ್ಕೆ ಅವ್ರನ್ನ ಕೂರಿಸೋದು. ದ ಪ್ರೈಸ್ ಆಫ್ ದಿಸ್ ಟ್ರೇ ಅಷ್ಟು ಸೇರಿ ಸಬ್ಜೆಕ್ಟು. ಈ
ಟ್ರೇನ ಬೆಲೆ, ಬರೀ ಬೆಲೆ ಅಲ್ಲ, ಯಾವ ಟ್ರೇನ ಬೆಲೆ. ಸೊ ಹಾಗೆ ಟ್ರೇನ ಬೆಲೆ ಟನ್ನು ಮುಂದಕ್ಕೆ ತೊಗೊಂಬನ್ನಿ. ನೆಕ್ಸ್ಟು ಈಸನ್ನು ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬರ್ಕೊಂಡಿದ್ದೀನಿ. ಹಿ ಆಸ್ಟ್ ಯು ವಾಟ್ ಅಂತಾದಮೇಲೆ ದ ಪ್ರೈಸ್ ಆಫ್ ದಿಸ್ ಟ್ರೇ ಈಸ್ ಅಂತ ಇದು ಗೊತ್ತಾಯ್ತು ನನಗೆ. ಇದು ಒಂದು ನಾಮಪದ, ಆಮೇಲೆ ಒಂದು ಕ್ರಿಯಾಪದ, ಒಂದೇ ಒಂದು ಕ್ರಿಯಾಪದ. ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್, ಅದನ್ನು ಸಿಂಪಲ್ ಪಾಸ್ಟಿಗೆ ಬದಲಾಯಿಸಿದ್ರೆ ಹಿ ಆಸ್ಟ್ ಯು ವಾಟ್ ದ ಪ್ರೈಸ್ ಆಫ್ ದ ಟ್ರೇ ವಾಸ್ ಅಂತ ಆಗುತ್ತೆ. ಇದು ನೀವು ಕ್ವೆಶ್ಚನ್ಸನ್ನು WH ಕ್ವೆಶ್ಚನ್ಸನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬಳಸುವಂಥ ವಿಧಾನ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಎಕ್ಸಾಂಪಲ್ ಸೆಷನಲ್ಲಿ ನಾನು ಹೇಗೆ ಎಕ್ಸರ್ಸೈಸಲ್ಲಿರುವಂಥ ಕ್ವೆಶ್ಚನ್ಸನ್ನು ನೀವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕು ಅಂತ ಹೇಳ್ಕೊಡ್ತೀನಿ.